ವಿದ್ಯಾರ್ಥಿಗಳ ಬಸ್ ಪಾಸ್ ಹಣ ಮರುಪಾವತಿಗೆ ಈಗ ಅವಕಾಶ ಕಲ್ಪಿಸಿದೆ ಸರ್ಕಾರ. ಸಾರಿಗೆಯ 4 ನಿಗಮಗಳಿಂದ ಹಣ ವಾಪಸ್ ನೀಡೋದಕ್ಕೆ ಆದೇಶ ಆಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳು ಮೊದಲೇ ಹಣ ಕೊಟ್ಟು ಪಾಸ್ ಪಡ್ಕೊಂಡಿದ್ರಲ್ಲ ಅವರಿಗೂ ಕೂಡ ಈಗ ರೀಫಂಡ್ ಆಗುತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ. 2026-27ರ ಪಾಸ್ ಶುಲ್ಕ ಮರುಪಾವತಿ ಮಾಡೋದಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಅದೇ ಸೇವಾ ಸಿಂಧು ಪೋರ್ಟಲ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬೇಕು. ಜೂನ್ 29ರಿಂದಾನೇ ಈ ಅರ್ಜಿ ಪ್ರಕ್ರಿಯೆ ಆರಂಭ ಆಗುತ್ತೆ. OTP ಮೂಲಕ ನೋಂದಣಿ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕು ಅಂತ ವಿದ್ಯಾರ್ಥಿಗಳಿಗೆ ಸೂಚಿಸಿರೋದು. ವಿದ್ಯಾರ್ಥಿಗಳು ಬ್ಯಾಂಕ್ ಖಾತೆಯ ವಿವರ ಸಲ್ಲಿಕೆ ಮಾಡಬೇಕು, ಕಡ್ಡಾಯವಾಗಿ ಆನ್ಲೈನ್ನಲ್ಲೇ ಸಲ್ಲಿಕೆ ಮಾಡಬೇಕು. OTP ಮೂಲಕ ನೋಂದಣಿ ಮಾಡಿಕೊಳ್ಬೇಕು, ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು, ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ. ನೆಫ್ಟ್ ಅಥವಾ RTGS ಮೂಲಕ ವಿದ್ಯಾರ್ಥಿಗಳ ಖಾತೆಗೇನೆ ಈ ಹಣ ಮತ್ತೆ ರೀಫಂಡ್ ಆಗುತ್ತೆ. 7 ದಿನಗಳಲ್ಲಿ ವಿದ್ಯಾರ್ಥಿಗಳ ಖಾತೆಗೆ ಮರುಪಾವತಿಯ ಮೊತ್ತ ತಲುಪುತ್ತೆ. ಒಂದು ವೇಳೆ ಏನಾದರೂ ಬ್ಯಾಂಕ್ ವಿವರ ತಪ್ಪಾಗಿ ನೀಡಿದರೆ ಬೇರೆ ಯಾವುದೋ ಅಕೌಂಟಿಗೆ ಹೋಗುತ್ತೆ. ಸೊ ಆ ರೀತಿ ತಪ್ಪುಗಳನ್ನು ಮಾಡಿಕೊಳ್ಬೇಡಿ ಅಂಥೇಳಿ ಸಾರಿಗೆ ಇಲಾಖೆ ವಿದ್ಯಾರ್ಥಿಗಳಿಗೆ ಸೂಚನೆ ಕೊಟ್ಟಿದ್ದು. CM DK ಶಿವಕುಮಾರ್ ತಮ್ಮ ಮೊದಲ ಕ್ಯಾಬಿನೆಟ್ ನಂತರ ಘೋಷಣೆ ಮಾಡಿದಂಥ ಒಂದಷ್ಟು ಬಂಪರ್ಗಳ ಪೈಕಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡೋ ಘೋಷಣೆ ಕೂಡ ಅತಿ ಪ್ರಮುಖ ಮತ್ತು ಒಂದು ಘೋಷಣೆ ಆಗಿತ್ತು. ಅದಕ್ಕೂ ಮುಂಚೆ ಅಂದರೆ ಇದು ಜಾರಿಗೆ ಬರೋದಕ್ಕೆ ಮುಂಚೆ ಯಾವೆಲ್ಲ ವಿದ್ಯಾರ್ಥಿಗಳು ಅದಾಗಲೇ ವಾರ್ಷಿಕ ಬಸ್ ಪಾಸ್ ಪಡೆದುಕೊಂಡಿದ್ರು ಅವ್ರಿಗೂ ಕೂಡ ಈ ಯೋಜನೆ ಈಗ ಅನ್ವಯ ಆಗುತ್ತೆ. ಅಗತ್ಯ ದಾಖಲಾತಿಗಳು ಮತ್ತು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟು OTP ರಿಜಿಸ್ಟರ್ ಮಾಡಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ರಿಜಿಸ್ಟರ್ ಆದರೆ ಅವ್ರಿಗೆ ಒಂದು ವಾರದೊಳಗೆ ಅಕೌಂಟಿಗೆ ಮತ್ತು ಆ ಹಣ ರೀಫಂಡ್ ಆಗುತ್ತೆ. ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟಾಗಿ ಕೊಡಬೇಕು. ಜೊತೆಗೆ ಆನ್ಲೈನ್ನಲ್ಲಿ ಮಾತ್ರ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ಜೂನ್ 29ನೇ ತಾರೀಕಿನಿಂದ ಇದು ಓಪನ್ ಆಗ್ತಾ ಇದೆ. ಅಂದರೆ ಅಪ್ಲಿಕೇಶನ್ ಕರೆದಿರೋದು, ಅರ್ಜಿ ಆಹ್ವಾನ ಇರೋದು 29ನೇ ತಾರೀಕು ಮತ್ತು ನಂತರದಲ್ಲಿ. ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ನಾವು ಬಸ್ ಪಾಸ್ ತೊಗೊಂಡ್ಬಿಟ್ಟಿದ್ವಿ ದುಡ್ಡು ಕೊಟ್ಟು ಅನ್ನೋರಿಗೂ ಕೂಡ ರಾಜ್ಯ ಸರ್ಕಾರ ಈಗ ರೀಫಂಡ್ ಅವಕಾಶ ಮಾಡಿಕೊಟ್ಟಿದೆ.